ನಾನು ಏನಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂತ ಹೇಳಿದ್ರೆ, ನನ್ ನಾನ್ ಬೆಂಗಳೂರಿಗೆ, ನಮ್ ನೇಟಿವ್ ಬಂದು ಕುಂದಾಪುರ. ಓಕೆ. ನಾನು ಬೆಂಗಳೂರಿಗೆ ಬಂದು 10 ವರ್ಷ ಆಯ್ತು. ನನಗೆ 15 ವರ್ಷ ಇರ್ಬೇಕಾದ್ರೆ ನಾನು ಬೆಂಗಳೂರಿಗೆ ಬಂದಿದ್ದೆ. ಓಕೆ. ನಾನು ಏನೋ ಬೆಂಗಳೂರಿಗೆ ಅಂದ್ರೆ ಮನೇಲಿ ಜಗಳ ಆಡ್ಕೊಂಡು ಬೆಂಗಳೂರಿಗೆ ಬಂದ್ಬಿಟ್ಟಿದ್ದೆ. ಇಲ್ಲಿ ಏನಾದ್ರು ಒಂದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಬಟ್ ಬಂದ್ಬಿಟ್ಟಿದೀನಿ. ಬಟ್ ನನ್ಗೆ ಬೆಂಗಳೂರು ಹೊಸ್ತು, ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಏನೂ ಗೊತ್ತಿಲ್ಲ. ಒಂದ್ ಕಡೆ ರೈಲ್ವೆ ಸ್ಟೇಷನ್ ಅಲ್ಲಿ ಮಲಗ್ತಾ ಇದ್ದೆ. ಅಲ್ಲಿ ಇಲ್ಲಿ ಅವ್ರ ಹತ್ರ ಕೇಳ್ಕೊಂಡು ಊಟ ಇಸ್ಕೊಂಡು ಊಟ ಮಾಡ್ತಾ ಇದ್ದೆ. ಬಟ್ ಅವಾಗಿನ ಪರಿಸ್ಥಿತಿ ನೋಡ್ತಾ ಇದ್ದೆ, ಅಕ್ಕಪಕ್ಕದಲ್ಲಿ ತುಂಬಾ ಜನ ಮಲಗಿರ್ತಾ ಇದ್ರು. ಅವರೆಲ್ಲ 1-2 ರೂಪಾಯಿ ಭಿಕ್ಷೆ ಬಿಡ್ತಾ ಇದ್ರು. ಎಲ್ಲ 1-2 ರೂಪಾಯಿ ಭಿಕ್ಷೆ ಕೊಟ್ಟು ಹೋಗೋರು. ಬಟ್ ಕೆಲವರು ಊಟನೂ ಕೊಟ್ಟು ಹೋಗೋರು. ಇವಾಗ ಊಟದ ಅವ್ರಿಗೆ ಟ್ರೀಟ್ಮೆಂಟ್, ಮೆಡಿಸಿನ್ಸ್ ಅಗತ್ಯ ಇರೋ ತುಂಬಾ ಮುಖ್ಯವಾಗಿ, ಅದನ್ನ ಯಾರು ಕೊಡಿಸ್ತಾ ಇರ್ಲಿಲ್ಲ. ಊಟ ಇವತ್ತು ನೀವು ಕೊಡ್ತೀರಾ, ನಾನು ಕೊಡ್ತೀನಿ. ಅವ್ರಿಗೆ ಊಟ ಜಾಸ್ತಿ ಬಂದ್ರೆ 2 ಸರಿ ಊಟ ಬಂದ್ರು ಅದು ವೇಸ್ಟೇ. ಮನುಷ್ಯ ಎಷ್ಟು ತಿನ್ಬೇಕು ಅಷ್ಟೇ ತಿನ್ನೋಕ್ಕಾಗಲ್ಲ, ಜಾಸ್ತಿ ತಿನ್ನೋದಕ್ಕಾಗಲ್ಲ. ಬಟ್ ಎಷ್ಟೋ ಜನಕ್ಕೆ ಎದ್ದೇಳಕ್ ಆಗ್ತಾ ಇರ್ಲಿಲ್ಲ. ಅವ್ರ ಹತ್ರ 5-10 ರೂಪಾಯಿ ಕೊಟ್ಟೋಗಿರೋ ದುಡ್ಡಿದ್ರು ಅವ್ರು ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿದ್ರೆ ಆಗ್ತಿರ್ಲಿಲ್ಲ ಅವ್ರಿಗೆ. ಅಂದ್ರೆ ಅವರು ಹಾಕೊಂಡಿರೋ ಬಟ್ಟೆ ಆಗಿರ್ಬೋದು, ಇಲ್ಲ ಕೆಲವೊಬ್ಬೊಬ್ರಿಗೆ ಹೋಗೋದಕ್ಕೂ ಆಗ್ತಿರ್ಲಿಲ್ಲ. ಕೆಲವೊಬ್ರು ಹೋದ್ರು ಅಲ್ಲಿ ಒಳಗಡೆ ಸೇರಿಸ್ತಾ ಇರ್ಲಿಲ್ಲ. ಅದಕ್ಕೆ ನಮ್ಮ ಆಶ್ರಮದಲ್ಲೇ ತುಂಬಾ ಜನ ಇದಾರೆ ಎಕ್ಸಾಂಪಲ್ಸ್, ಆತರ ಗಲೀಜಾಗಿ ಒಳಗಡೆ ಸೇರಿಸ್ತೇನೆ ಕಳಿಸಿರುವಂತದ್ದು. ಅವ್ರಿಗೆಲ್ಲ ಏನೋ ಒಂದ್ ಮಾಡ್ಬೇಕು ಅನ್ನೋದು ಅವಾಗಿಂದ ಒಂದು ಥಾಟ್ ಇತ್ತು. ಬಟ್ ಅವಾಗಿನ ನನ್ನ ಪರಿಸ್ಥಿತಿಲಿ ನನಗೆ ಊಟಕ್ಕೆ ಇರ್ಲಿಲ್ಲ. ಬಟ್ ಆಮೇಲೆ ಒಂದ್ ಕಡೆ ಟೀ ಅಂಗಡಿಲಿ ಕೆಲ್ಸಕ್ಕೆ ಸೇರ್ಕೊಂಡು ಕೆಲಸ ಮಾಡಿ, ಆಮೇಲೆ ನಾನೇ ಒಂದು ಕಾಂಡಿಮೆಂಟ್ಸ್ ಓಪನ್ ಮಾಡ್ತೀನಿ. ಮಾಡ್ದಾಗಿಂದನೂ ಪ್ರತಿ ವಾರ ಈ ತರ ರೋಡಲ್ಲಿ ಮಲಗಿರೋರಿಗೆ ಊಟ ಕೊಡೋದು, ಬೆಡ್ಶೀಟ್ಗಳು ಹಂಚೋದು, ಇಲ್ಲ ಕಷ್ಟದಲ್ಲಿರೋ ನಮ್ಮ ಕೈಯಲ್ಲ ಆದಷ್ಟು ಸಹಾಯನ ಮಾಡ್ತಾ ಬರ್ತಾ ಇದ್ವಿ. ಒಂದು ವಾರ ಒಂದೊಂದು ಸೋಷಿಯಲ್ ವರ್ಕ್ ಮಾಡ್ತಾ ಇದ್ವಿ. ಬಟ್ ಏನಂತ ಹೇಳಿದ್ರೆ, ನಾವು ಊಟ ಕೊಡೋದು, ಬೆಡ್ಶೀಟ್ ಕೊಡೋದು ಬೇರೆಯವ್ರು ಮಾಡ್ತಾರೆ. ಬಟ್ ಏನಂತ ಹೇಳಿದ್ರೆ ಅವ್ರಿಗೆ ಒಂದು ಟ್ರೀಟ್ಮೆಂಟ್ ಕೊಡಿಸ್ಬೇಕು, ಒಂದು ಆಶ್ರಯ ಕೊಡ್ಬೇಕು ಅಂತ ಹೇಳಿದ್ರೆ ಆಗ್ತಾ ಇರಲಿಲ್ಲ. ಒಂದಿನ ಬರ್ಬೇಕಾದ್ರೆ ಒಬ್ರು ಪಿಟ್ಸ್ ಬಂದು ಮಲಗಿದ್ರು. ಅವರಿಗೆ ನಾವು ಕೀ ಕೊಟ್ಬಿಟ್ಟು ಸ್ವಲ್ಪ ಒಂದು ಮಾಡಿಸಿದ್ವಿ. ಅದು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇತ್ತು. ಆಮೇಲೆ ಅವ್ರನ್ನ ಒಂದು ಕ್ಲಿನಿಕ್ಗೆ ಕರ್ಕೊಂಡು ಹೋಗ್ಬಿಟ್ಟು ತೋರಿಸಿದ್ವಿ. ಅವ್ರಿಗೆ ಒಂದು ಇಂಜೆಕ್ಷನ್ ಎಲ್ಲ ಕೊಟ್ಟು ಅವರು ಸ್ವಲ್ಪ ರೆಡಿ ಮಾಡಿಸಿದ್ರು. ಅವ್ರನ್ನ ವಿಚಾರಿಸಿದ್ವಿ, ಸ್ವಲ್ಪ ಏಜ್ ಆಗಿತ್ತು ಅವ್ರಿಗೆ. ಅವ್ರು ಅಳ್ತಾ ಹೇಳಿದ್ರು. ಏನಂತ ಹೇಳಿದ್ರೆ, ಅವ್ರ ಮಕ್ಕಳೆಲ್ಲ ಇದ್ದೂನು ಅವರು ಕೂತಲ್ಲೇ ಟಾಯ್ಲೆಟ್, ಮಲ್ಕೊಂಡಲ್ಲೇ ಟಾಯ್ಲೆಟ್ ಮಾಡ್ಕೊಂತಾರೆ, ಗಲೀಜ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮಕ್ಕಳೇ ಕರ್ಕೊಂಡ್ಬಂದು ಹೊರಗಡೆ ಬಿಟ್ಟಿದ್ದಾರೆ. ಅವ್ರು ಹೇಳ್ಕೊಂಡು ಅಳ್ತಾ ಇದ್ರು. ಆಮೇಲೆ ಇವರಿಂದಾನೇ ಒಂದು ಆಶ್ರಮ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರನ್ನ ನಮ್ಮ ರೂಮಿಗೆ ಕರ್ಕೊಂಡು ಹೋಗಿ ಇರಿಸ್ಕೊಂಡು, ಅಲ್ಲಿಂದ ನಾವು ಒಂದು ರೆಂಟೆಡ್ ಫಸ್ಟ್ ನಾವು ಆಶ್ರಮ ಸ್ಟಾರ್ಟ್ ಮಾಡಿದ್ದು ಸೀಗೇಳಿ ಗೇಟ್ ಅಲ್ಲಿ. ಅಲ್ಲೊಂದು ಡೂಪ್ಲೆಕ್ಸ್ ಮನೆನ ರೆಂಟಿಗೆ ಇಸ್ಕೊಂಡು ಅಲ್ಲಿ ಅವ್ರನ್ನ ಇರಿಸಿ, ಅಲ್ಲಿ ಒಂದಿಬ್ಬರನ್ನ ಕೆಲ್ಸಕ್ಕೆ ಇರಿಸಿ, ಅಲ್ಲಿಂದ ಕಂಟಿನ್ಯೂ ಮಾಡ್ಕೊಂತ ಬಂದ್ವಿ. ಆಮೇಲೆ ನಮ್ಮ ಆಶ್ರಮ ಇದೆ ಅಂತ ಗೊತ್ತಾದ್ಮೇಲೆ ಒಬ್ಬೊಬ್ಬರೇ ಜಾಯ್ನ್ ಆಗ್ತಾ ಬಂದ್ರು. 1 ವರ್ಷದಲ್ಲಿ 16-17 ಜನ ಆಗಿದ್ರು. ತುಂಬಾ ಬರ್ಡನ್ ಆಗೋ ಸ್ಟಾರ್ಟ್ ಆಯ್ತು. ಅಂದ್ರೆ ನಂಗೆ ಆಶ್ರಮ ಅಂದ್ರೆ ಏನು ಅನ್ನೋದು ಗೊತ್ತಿರ್ಲಿಲ್ಲ. ನಾವು ಆಶ್ರಮ ಸ್ಟಾರ್ಟ್ ಮಾಡಿದಾಗ ರಿಜಿಸ್ಟ್ರು ಮಾಡಿರ್ಲಿಲ್ಲ, ಹಂಗೆ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಒಬ್ರು ಹೇಳಿದ್ರು, ಈ ತರ ಎಲ್ಲ ರಿಜಿಸ್ಟರ್ ಮಾಡಬೇಕು, ಡಾಕ್ಯುಮೆಂಟ್ಸ್ ಇರುತ್ತೆ ಅಂತ. ಅದ್ರ ಮುಖಾಂತರ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಏನೇನು ರಿಜಿಸ್ಟರ್ ಮಾಡಿಸ್ಬೇಕು ಎಲ್ಲ ಕಂಪ್ಲೀಟ್ಲಿ ಲೀಗಲಿ ಮಾಡಿಕೊಂಡು ತುಂಬಾ ಫೈನಾನ್ಷಿಯಲಿ ಬರ್ಡನ್ ಆಗೋ ಸ್ಟಾರ್ಟ್ ಆಯ್ತು 1 ವರ್ಷದಲ್ಲಿ. ಆಮೇಲೆ ಅಲ್ಲಿಂದ ಈ ಜಾಗಕ್ಕೆ ಶಿಫ್ಟ್ ಮಾಡ್ಕೊಂಡ್ವಿ. ಈ ಜಾಗಕ್ಕೆ ಶಿಫ್ಟ್ ಮಾಡ್ಬೇಕಾದ್ರೆ ನಂದು ಆಕ್ಚುಲಿ 2 ಕಾಂಡಿಮೆಂಟ್ಸ್, ಒಂದು ಹೋಟೆಲ್ ಇತ್ತು. ಅದನ್ನ ಒಂದು ಕಾಂಡಿಮೆಂಟ್ಸ್, ಒಂದು ಹೋಟೆಲ್ನ ಸೇಲ್ ಮಾಡಿಬಿಟ್ಟು ಇಲ್ಲಿಗೆ ಶಿಫ್ಟ್ ಆಗಿ, ಇಲ್ಲಿಗೆ ಶಿಫ್ಟ್ ಆದ್ಮೇಲೆ ಸೋಷಿಯಲ್ ಮೀಡಿಯಾಗೆ ಎಂಟ್ರಿ ಆದ್ವಿ. ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಂದು ಅಪ್ಡೇಟ್ಸ್ ಹಾಕೊಂತ ಬಂದ್ವಿ. ಅದ್ರ ಮುಖಾಂತರ ಎಲ್ಲ ಜನ ಸಪೋರ್ಟ್ ಮಾಡ್ಕೊಂತ ಬಂದ್ರು. ಜನನೂ ಜಾಸ್ತಿ ಆಗ್ತಾ ಹೋದ್ರು. ಇವಾಗ 85 ಮೆಂಬರ್ಸ್ ಇದ್ದಾರೆ. ಮುಂದಿನ ದಿನಗಳಲ್ಲಿ ಒಂದು 300 ಜನಕ್ಕೆ ಆಶ್ರಯ ಕೊಡ್ಬೇಕು ಅನ್ನೋದೊಂದು ನಮ್ದೊಂದು ಕನಸಿದೆ. ನೋಡೋಣ, ಎಲ್ಲ ಜನ ಸಪೋರ್ಟ್ ಹೆಂಗ್ ಮಾಡ್ತಾರೆ ಆ ರೀತಿ ಆಗುತ್ತೆ. ಇವ್ರ ಬಗ್ಗೆ ಹೇಳೋದಾದ್ರೆ, ಇವರೆಲ್ಲ ಎಲ್ಲಿ? ಎಲ್ಲ ಬೆಂಗಳೂರವ್ರ? ಎಲ್ಲ ಬೆಂಗಳೂರವರು ಇದ್ದಾರೆ. ಕೂತ್ಕೊಳ್ಳ? ಕಂಪ್ಲೀಟ್ ಎಲ್ಲಾ ಕಡೆಯವರು ಇದ್ದಾರೆ ಸರ್. ಅಂದ್ರೆ ಬೆಂಗಳೂರವರು ಇಲ್ಲ, ಟೋಟಲ್ ಇಂಡಿಯಾದವರೇ ಇದ್ದಾರೆ. ಎಲ್ಲಾ ಕಡೆ, ಎಲ್ಲಾ ಸ್ಟೇಟ್ ಅವರು ಒಬ್ಬರಾಗಿರ್ಬೋದು, ಇಬ್ಬರಾಗಿರ್ಬೋದು, ಎಲ್ಲಾ ಕಡೆಯವರು ಇದ್ದಾರೆ. ಕಂಪ್ಲೀಟ್ಲಿ ನಾವು ಬೆಂಗಳೂರಲ್ಲೇ ರೆಸ್ಕ್ಯೂ ಮಾಡಿರುವಂತದ್ದು. ಏನಂತ ಹೇಳಿದ್ರೆ, ಯಾವುದೇ ಒಂದು ಊರಲ್ಲಿ ಆಗಿರ್ಬೋದು, ಯಾವುದೇ ಒಂದು ಹಳ್ಳಿಲಿ ಆಗಿರ್ಬೋದು, ಏನೋ ಒಂದು ಪ್ರಾಬ್ಲಮ್ ಆಗಿದೆ, ಏನೋ ಒಂದು ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಅವರು ಬೆಂಗಳೂರಿಗೆ ಬರ್ತಾರೆ. ಏನಕ್ಕಂತ ಹೇಳಿದ್ರೆ ಇಲ್ಲಿ ಊಟ, ನೀರು ಎಲ್ಲಾದ್ರೂ ಒಂದ್ ಕಡೆ ಸಿಗುತ್ತೆ ಅನ್ನೋ ಉದ್ದೇಶದಿಂದ. ಅದರಿಂದ ಏನೋ ಒಂದು ಅವ್ರವರು ಎಲ್ಲರೂ ತುಂಬಾ ಬಾಳಿ ಬದುಕಿ ಜೀವನದಲ್ಲಿ ಚೆನ್ನಾಗಿದ್ದವ್ರೇನೆ ಏನೋ ಒಂದು ಸಮಸ್ಯೆಯಿಂದ ಈ ತರ ಆಗಿರ್ತಾರೆ, ಪ್ರಾಬ್ಲಮ್ ಬರ್ತಾರೆ. ಅವ್ರನ್ನ ನಾವು ಬೆಂಗಳೂರಲ್ಲಿ ರೆಸ್ಕ್ಯೂ ಮಾಡಿ ಕರ್ಕೊಂಡ್ ಬಂದು ಅವ್ರಿಗೆ ಉಚಿತವಾಗಿ ಊಟ, ಬಟ್ಟೆ, ಮೆಡಿಸಿನ್, ಟ್ರೀಟ್ಮೆಂಟ್ ಕೊಟ್ಬಿಟ್ಟು ನೋಡ್ಕೊಂತಾ ಇದೀವಿ. ಇವ್ರೆಲ್ಲಿ ಸಿಕ್ಕಿದ್ರು ಅಂತ ಸರ್? ಇವರು ಬಂದ್ಬಿಟ್ಟು ಉಮೇಶ್ ಅಂತ ಇವ್ರ ಹೆಸರು. ಮಾತೆಲ್ಲ ಬರುತ್ತೆ ಅವ್ರಿಗೆ? ಮಾತಾಡಕ್ ಬರುತ್ತೆ. ಯಾವ್ರು? ಬೆಂಗಳೂರೇನಾ? ನಂದು ಆಂಧ್ರ. ಓಕೆ. ನಾನು ಬೆಂಗಳೂರು ಬಂದು 15 ಇಯರ್ಸ್ ಆಯ್ತು. ಓಕೆ. ನಾನು ಬೆಂಗಳೂರು ಬಂದು 15 ಇಯರ್ಸ್. ಇಲ್ಲೇ ನೋಡಿ, ನಾನು MBA ರಿಟೇಲ್ ಮ್ಯಾನೇಜ್ಮೆಂಟ್ ಮಾಡಿದ್ದೀನಿ. ನನಗೆ ರಿಟೇಲ್ ಸ್ಟೋರ್ ಮ್ಯಾನೇಜರ್ ಕೆಲಸ ಬಂತು. ಕ್ಯಾಂಪಸ್ ಪ್ಲೇಸ್ಮೆಂಟ್ ಬಂತು ನನಗೆ. ಚೆನ್ನಾಗಿತ್ತು ಎಲ್ಲ. ಇವ್ರು ಆಕ್ಚುಲಿ ಬಂದ್ಬಿಟ್ಟು ಊರು ಕರ್ನೂಲ್. ಬೆಂಗಳೂರಲ್ಲಿ ಜಾಬ್ ಮಾಡ್ತಾ ಇದ್ರು. ಆಂಧ್ರ. ಬೆಂಗಳೂರಲ್ಲಿ ಜಾಬ್ ಮಾಡ್ತಾ ಇದ್ರು. MBA ಮ್ಯಾನೇಜ್ಮೆಂಟ್ ಕೋರ್ಸ್ ಓದಿರೋದು ಇವರು. ಅದರಲ್ಲಿ ಟಾಟಾ ಕಂಪನಿಲಿ ವರ್ಕ್ ಮಾಡಿದ್ದಾರೆ ಇವರು.
ಬಟ್ ಏನಂತ ಹೇಳಿದ್ರೆ ತಿಂಗಳಿಗೆ 70,000 ರಿಂದ 80,000 ರೂಪಾಯಿವರೆಗೂ ಸ್ಯಾಲ್ರಿ ತಗೊಂತಾ ಇದ್ರು. ಹಾ. ಇವ್ರಿಗೆ ಹೆಂಡತಿ ಮಕ್ಳ ಜೊತೆ ಚೆನ್ನಾಗಿದ್ರು ಖುಷಿಯಾಗಿ. ಇವಾಗ್ಲೂ ಇದಾರೆ ಇವಾಗ್ಲೂ ಹೆಂಡತಿ ಮಕ್ಳಿದ್ದಾರೆ, ಬಟ್ ಇವ್ರ ಜೊತೆ ಇಲ್ಲ. ಯಾಕೆ? ಏನಂತ ಹೇಳಿದ್ರೆ ಇವ್ರ ಜೀವನ ಇವರೇ ಹಾಳು ಮಾಡ್ಕೊಂಡಿದ್ದಾರೆ. ದುಡ್ಡು ಬರ್ತಾ ಇದ್ದಾಗ ಇವರು ಡ್ರಿಂಕ್ಸ್ಗೆ ಅಡಿಕ್ಟ್ ಆದ್ರು. ಜಾಬ್ ಎಲ್ಲ ಚೆನ್ನಾಗಿತ್ತು, ಸ್ಟಾರ್ಟಿಂಗ್ ಅಲ್ಲಿ ನಾರ್ಮಲಿ ಡ್ರಿಂಕ್ಸ್ ಮಾಡ್ತಾ ಇದ್ರು, ಆಮೇಲೆ ಏನೋ ಒಂದು ಟೆನ್ಷನ್ಗೆ ಹಂಗೆ ಜಾಸ್ತಿ ಮಾಡ್ಕೊಂಡು ಡ್ರಿಂಕ್ಸ್ಗೆ ಜಾಸ್ತಿ ಅಡಿಕ್ಟ್ ಆಗ್ಬಿಟ್ಟು ಇವಾಗ ಇವ್ರ ಪರಿಸ್ಥಿತಿ ನೋಡಿ, ಹೊಟ್ಟೆ ನೋಡಿ ಇವ್ರದ್ದು ಫುಲ್ಲು. ಸುಮಾರು ಕಾಯಿಲೆ ಇದೆ ಇವ್ರಿಗೆ, ಲಿವರ್ ಎಲ್ಲ ಹೊರಟೋಗ್ಬಿಟ್ಟಿದೆ, ತುಂಬಾ ಒಂದು ಕಾಯಿಲೆ. ಇವ್ರಿಗೆ ಒಂದು SCB ಅನ್ನೋ ಒಂದು ಕಾಯಿಲೆ ಇದೆ. ಆ ಒಂದು ಕಾಯಿಲೆಯಿಂದ ಇವ್ರು ಬಳಲ್ತಾ ಇದ್ದಾರೆ. ಏನಂತ ಹೇಳಿದ್ರೆ ಇವ್ರು ಡ್ರಿಂಕ್ಸ್ಗೆ ಅಡಿಕ್ಟ್ ಆಗಿ ಈ ತರ ಒಂದು ಸಮಸ್ಯೆಗೆ ಬಂದ್ಮೇಲೆ ಯಾರು ನೋಡ್ತಾ ಇಲ್ಲ ಇವತ್ತು. ಬಟ್ ಏನಂತ ಹೇಳಿದ್ರೆ ಇವಾಗ ಇವ್ರಿಗೆ ಜೀವನದಲ್ಲಿ ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು, ಹೆಂಡತಿ ಮಕ್ಳ ಜೊತೆ ಚೆನ್ನಾಗಿರ್ಬೇಕು ಅನ್ನೋದು ಬರ್ತಾ ಇದೆ. ಕೆಟ್ಟ ಮೇಲೆ ಬುದ್ಧಿ ಬಂದ್ರೆ ಏನ್ ಪ್ರಯೋಜನ ಹೇಳಿ? ಇವತ್ತು ನಿಮ್ಗೆ ಏನ್ ಅನಿಸ್ತಿದೆ? ನಮಗೆ ಎಕ್ಸ್ಪೀರಿಯನ್ಸ್ 16 years ಎಕ್ಸ್ಪೀರಿಯನ್ಸ್ ಇದೆ ರಿಟೇಲ್ ಮ್ಯಾನೇಜ್ಮೆಂಟ್. ನಾನು रिकवर आಗಿದೆ ಅಂದರೆ एक बार रिकवर होने के बाद again I can join in the job. that capacity I have. ಅದು ಕೆಪಾಸಿಟಿ ನನಗೆ ಇದೆ. ಯಾಕೆಂದರೆ ನನಗೆ ಟ್ಯಾಲೆಂಟ್ ಇದೆ, ನನಗೆ ಎಜುಕೇಷನ್ ಇದೆ, ನನಗೆ ಎಕ್ಸ್ಪೀರಿಯನ್ಸ್ ಇದೆ, ನಮಗೆ ನೆಟ್ವರ್ಕ್ ಇದೆ. ನಾನು ಹೋಗಿ ನಮ್ಮ ಮ್ಯಾನೇಜರ್ ಜೊತೆ ಮಾತಾಡಿದೆ ಅಂದರೆ ಕಂಪಲ್ಸರಿ ಕೆಲಸ ಕೊಡ್ತಾರೆ, ತುಂಬ ಕೆಲಸ ಕೊಡ್ತಾರೆ. ಒಂದು ಮ್ಯಾನೇಜರ್ ಪೋಸ್ಟ್, ಒಂದು ಬ್ರಾಂಚ್ ಮ್ಯಾನೇಜರ್ ಪೋಸ್ಟ್ ಕೊಡ್ತಾರೆ. ಏನಂದರೆ ನನಗೆ ಕೆಪಾಸಿಟಿ ಇಲ್ಲ, ಕ್ಯಾಪಬಿಲಿಟಿ ಇಲ್ಲ, ಆ ಕ್ಯಾಪಬಿಲಿಟಿ ಬೇಕು ನನಗೆ. ಹೆಲ್ತ್ ಸಪೋರ್ಟ್ ಮಾಡ್ತಾ ಇಲ್ಲ. ಆ ಹೆಲ್ತ್ ಸಪೋರ್ಟ್ ಮಾಡೋಕ್ಕೆ ನನಗೆ ಸ್ವಲ್ಪ ಮೆಡಿಸಿನ್ ಬೇಕು. ಆ ಮೆಡಿಸಿನ್ಗೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ. ಏನ್ ಮಾಡಿದ್ರಿ ನೀವು ದುಡ್ದಿದ್ದೆಲ್ಲ ಅಮೌಂಟ್ನ? ಸ್ಯಾಲ್ರಿ ನಾನು ಆಫ್ ಅಬೋ ಸ್ಯಾಲ್ರಿ ನಾನು ಮನೆಯಲ್ಲಿ ಕೊಟ್ಟಿದ್ದೀನಿ. ನನಗೆ 80,000 ಕೊಟ್ರೆ ನಮ್ಮ ಫಾದರ್ಗೆ ಸ್ವಲ್ಪ, ನಮ್ಮ ವೈಫ್ಗೆ ಸ್ವಲ್ಪ, ಸ್ಕೂಲ್ ಫೀಸ್ ಸ್ವಲ್ಪ, ಎವ್ರಿ ವೀಕೆಂಡ್ ಸಾಟರ್ಡೆ ಸಂಡೇ ಆಚೆ ಕರ್ಕೊಂಡು ಹೋಗ್ತೀನಿ. ಅದು ಕ್ಯಾಬ್ ಬುಕ್ ಮಾಡಿ ಕರ್ಕೊಂಡು ಹೋಗ್ತೀನಿ. ನಮ್ಮ ಮಕ್ಕಳಿಗೆ ಏನು ಕಮ್ಮಿ ಮಾಡಿಲ್ಲ. ಇವತ್ತು ಇವಾಗ ನೀವು ಮನೆಯವ್ರಿಗೆ ಎಲ್ಲ ಮಾಡಿದ್ದೀರಲ್ವಾ ಸರ್? ಮನೆಯವ್ರಿಗೆ ನೀವು ದುಡಿತಾ ಇದ್ದಾಗ ಎಲ್ಲ ಕೊಟ್ಟಿದ್ದೀರಾ, ಅವ್ರಿಗೆ ಶಾಪಿಂಗ್ ಮಾಡಿಸಿದ್ದೀರಾ, ಅವ್ರಿಗೆ ಖರ್ಚಿಗೆ ಕೊಟ್ಟಿದ್ದೀರಾ. ಇವತ್ತು ಅವ್ರು ನಿಮ್ಮನ್ನ ನೋಡ್ತಾ ಇಲ್ವಲ್ಲ? ಯಾಕೆ ನೋಡ್ತಾ ಇಲ್ಲ ಅಂದರೆ ಅದು ಒಂದು ಟೆಸ್ಟ್ ಸರ್, ಅಷ್ಟೇ. ಏನ್ ಟೆಸ್ಟ್ ಅಂದರೆ ನಾನು ಡ್ರಿಂಕಿಂಗ್ ಬಿಡಬೇಕು, ಕಂಪ್ಲೀಟ್ ಡ್ರಿಂಕಿಂಗ್ ಬಿಡಬೇಕು, ಕೆಲಸ ಮಾಡಬೇಕು. ಆಮೇಲೆ ಮನೆಯಲ್ಲಿ ನಾವಲ್ಲೇ ನೋಡ್ಕೊತೀವಿ. ಮನೇಲೆ ಇಟ್ಕೊಂಡು ನೋಡ್ಕೋಬೋದಿತ್ತಲ್ಲ? ಅಂದರೆ ಅಷ್ಟು ಸ್ಯಾಲ್ರಿ ಬೇಡ, ಏನೋ ಒಂದು 30,000 40,000. ಓಕೆ, ನಿಮ್ಮ ಹತ್ರ ದುಡ್ಡಿರುವಾಗ ಅವ್ರು ಇಸ್ಕೊಂಡ್ರಲ್ವಾ? ಹೌದು ಸರ್. ಅವ್ರಿಗೆಲ್ಲ ನೀವು ಖರ್ಚು ಮಾಡಿದಿರಲ್ವಾ? ಹೌದು ಸರ್. ಬಟ್ ಇವಾಗ ನಿಮ್ಗೆ ಆರಾಮ್ ಇಲ್ವಲ್ವಾ? ಹೌದು ಇವಾಗ ಸರ್. ನೋಡ್ಕೋಬಹುದಿತ್ತಲ್ವಾ ನಿಮ್ಮನ್ನ ಮನೆಯಲ್ಲೇ ಇರಿಸ್ಕೊಂಡು? ಇವಾಗ ಫೈನಾನ್ಷಿಯಲಿ ಸ್ಟ್ರಾಂಗ್ ಇಲ್ಲ ಸರ್. ಅದೇ ದುಡ್ಡಿಲ್ಲ ಅಂತ ಬೇಡ ಅಂತವ್ರ? ದುಡ್ಡಿಲ್ಲ ಅಂತ ಬೇಡ ಅಂದ್ಬಿಟ್ರಾ? ಅಷ್ಟೇ. ಅಂದ್ರೆ ನೀವು ದುಡಿತಿರ್ಬೇಕಾದ್ರೆ ಬೇಕು, ಇವಾಗ ದುಡ್ಡಿಲ್ಲ ಅಂದ್ರೆ ಬೇಡ. ದುಡ್ಡಿಲ್ಲ ಅಂದ್ರೆ ಬೇಡ. ಇಷ್ಟೇ ಪ್ರಪಂಚ. ನನಗೆ ಇವಾಗ ಹೇಳ್ತೀನಿ ಕೇಳಿ, ಇಷ್ಟೇ ಪ್ರಪಂಚ, ಅರ್ಥ ಮಾಡ್ಕೊಳ್ಳಿ ಫಸ್ಟು. ಅದಕ್ಕೆ ಹೇಳೋದು, ನೀವು ಚೆನ್ನಾಗಿರ್ಬೇಕಾದ್ರೆ ಎಲ್ಲ ಒಂದಿಷ್ಟು ಸಮಾಜ ಸೇವೆನ ಮಾಡಿದ್ರೆ ಅದು ನಿಮ್ಮನ್ನ ಯಾವಾಗಲೂ ಕಾಪಾಡುತ್ತೆ. ಇನ್ನೊಂದು, ನಿಮ್ಮ ಹತ್ರ ದುಡ್ಡಿದೆ, ನಾನು ಕುಡಿತೀನಿ, ಎಲ್ಲರೂ ನನ್ನ ಜೊತೆ ಇರ್ತಾರೆ, ಅದು ನೀವು ಭ್ರಮೇಲಿ ಬದುಕ್ತಾ ಇರ್ತೀರಾ. ಇವತ್ತು ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಒಂದು ನೆಂಟರಾಗಿರ್ಬೋದು, ನಿಮ್ಮ ಸಂಬಂಧಿಕರಾಗಿರ್ಬೋದು, ಅವರೇನೆ ಕಸದ್ಕಿಂತ ಕೇಳುವಾಗಿ ನೋಡ್ತಾರೆ, ಕೇವಲವಾಗಿ ನೋಡ್ತಾರೆ. ಓಕೆನಾ? ಅರ್ಥ ಆಯ್ತಾ ನಿಮ್ಗೆ? ಇವತ್ತು ನಿಮ್ಮ ಸಂಬಂಧಿಕರು, ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಬಂದು ಸಹಾಯ ಮಾಡಿದಾರಾ? ಅವತ್ತು ನಿಮ್ಮ ಹತ್ರ ದುಡ್ಡಿದ್ದಾಗ ಎಲ್ರಿಗೂ ನೀವು ಶಾಪಿಂಗು, ಎಲ್ರಿಗೂ ಏನು ಕುಡ್ಸೋದು, ಪಾರ್ಟಿ ಎಲ್ಲ ಮಾಡ್ತಾ ಇದ್ರಲ್ವಾ? ಇನ್ನೊಂದು ಮಾತು ಹೇಳ್ಬೇಕು ಸರ್. ನನಗೆ ಕೆಲಸ ಮಾಡಿದೆ ಅಂದರೆ ನನಗೆ ಕಾರ್ಪೊರೇಟ್ ಗ್ರೂಪ್ ಇನ್ಶೂರೆನ್ಸ್ ಇತ್ತು. ನನಗೆ ಒನ್ ರುಪಿ ನನಗೆ ಖರ್ಚು ಆಗಲ್ಲ. ದೊಡ್ಡ ಅಪೋಲೋ ಫೋರ್ಟಿಸ್ ಅಲ್ಲಿ ನಮ್ಮ ಫಾದರ್ಗೆ ತೋರಿಸಿದ್ದೀನಿ ನಾನು. ಒನ್ ರುಪಿ ಖರ್ಚಾಗಿಲ್ಲ ನನಗೆ. ಎಲ್ಲ 100%. ಕೋ ಪೇಮೆಂಟ್ಗೆ ಓನ್ಲಿ 90%. ಅಂದರೆ ಕೋ ಪೇಮೆಂಟ್ ಅಂದರೆ ನಮ್ಮ ವೈಫಲ್ಲಿ, ನಮ್ಮ ವೈಫ್ ಫಾದರ್ದು, ನಮ್ಮ ವೈಫ್ ಮದರ್ದು ಸೇರಿಸಿದಂದರೆ ಕೋ ಪೇಮೆಂಟ್ ಬರುತ್ತೆ. ನಮ್ಮ ಫ್ಯಾಮಿಲಿಗೆ ನಮ್ಮ ಫಾದರು, ನಮ್ಮ ವೈಫು, ನಮ್ಮ ಮಕ್ಕಳು ಸೇರಿಸಿದಂದರೆ 1 ರೂಪಿ ಖರ್ಚಾಗಿಲ್ಲ.
ಆ ಥರ ಇವತ್ತು ನಾನು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ. ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿರೋದು ನಿಮ್ ಫ್ಯಾಮಿಲಿ ಅವ್ರಿಗೆ ನಿಮ್ ವೈಫ್ ಅವ್ರಿಗೆ ಏನಾದ್ರು ಗೊತ್ತಾ? ಗೊತ್ತು. ಗೊತ್ತಾ? ಗೊತ್ತು. ಬಂದ್ರ ಮಾತಾಡ್ಸಿದ್ರ ನಿಮ್ಮನ್ನ? ಇಲ್ಲ ಸರ್, ಕಾಲ್ ಮಾಡಿದ್ರಾ? ಕಾಲ್ ನಾವೇ ಮಾಡಿದ್ವಿ. ಏನಂತಾರೆ? ಅದೇ ಹೇಳ್ತಾರೆ, ಅವರು ಜಾಸ್ತಿ ದಿನ ಬದುಕಲ್ಲ ಸರ್, ಹಾ. ಎಲ್ಲ ನಾವ್ ಏನ್ ಮಾಡ್ಬೇಕೆಲ್ಲ ಮಾಡಿದೀವಿ. ಹಾ. ಬಟ್ ಇವಾಗ ಅವರು ಜಸ್ಟ್ ಅವ್ರು ಬದುಕೋದು ಎಷ್ಟ್ ದಿನ ಇರ್ತಾರೆ ಅಷ್ಟ್ ದಿನ ಊಟ ಹಾಕ್ಬಿಟ್ಟು ಅವ್ರನ್ನ ಇಡ್ಸ್ಕೊಳ್ಳಿ ಸರ್, ಅಷ್ಟೇ ಹೇಳಿದವ್ರು. ಯಾಕೆ ಅವ್ರಿಗೆ ನೋಡ್ಕೊಳಕ್ ಆಗಲ್ಲ? ಅವ್ರಿಗೆ ಇಲ್ಲ ನಮ್ ಬೇಡ ಅಂತಾರ ಅವರು. ಹಾ. ಅವರು ಏನು ಕೇಳಲ್ಲ. ಅವರು ತುಂಬಾ ಡ್ರಿಂಕ್ಸ್ ಮಾಡಿ ಈ ತರ ಅವ್ರಿಗೆ ಆಕ್ಚುಲಿ ತುಂಬಾ ಒಂದು ಕಾಯಿಲೆಗಳು ಬೇಜಾನ್ ಇದಾವೆ, ತುಂಬಾ ತರ ಕಾಯಿಲೆ ಇದೆ ಅವ್ರಿಗೆ. ಇನ್ನೊಂದು ಮನೇಲಿ ಇಡ್ಸ್ಕೊಳ್ಳೋದಕ್ಕೂ ಆಗಲ್ಲ ಅವ್ರನ್ನ, ಆತರ ಒಂದು ಪರಿಸ್ಥಿತಿ ಇದೆ. ಅದರಿಂದ ಇವಾಗ ಏನಂತ ಹೇಳಿದ್ರೆ ಗೊತ್ತಲ್ವಾ ಸರ್, ಇವಾಗಿನ ಒಂದು ಸಮಾಜದಲ್ಲಿ, ಇವಾಗಿನ ಒಂದು ಜನರೇಷನ್ ಅಲ್ಲಿ ನಿಮ್ಮಿಂದ ಏನಾದ್ರು ನನಗೆ ಹೆಲ್ಪ್ ಆಗುತ್ತೆ, ನೀವು ದುಡಿತೀರಾ, ನೀವು ತಂದು ಹಾಕ್ತೀರಾ ಅಂದ್ರೆ ಮಾತ್ರ ಬೇಕು. ಹೌದು. ಇವಾಗ ಸುಮ್ನೆ ಹೇಳೋದಕ್ಕೆ ಚೆನ್ನಾಗಿರುತ್ತೆ, ಸತ್ತ ಮೇಲೆ ಅಯ್ಯೋ ನಾನು ನಿನ್ನ ನೋಡ್ತಾ ಇದ್ದೆ, ನಿನ್ಗೆ ಏನ್ ಬೇಕು ಕೇಳು, ಕೊಡ್ತೀನಿ, ದುಡ್ಡು ಬೇಕಾ, ಮನೆ ಬೇಕಾ, ಆಸ್ತಿ ಬೇಕಾ, ಏನ್ ಬೇಕು ಕೇಳು ಅಂತಾರೆ. ಅದೇ ಏನೋ ಸತ್ತವ್ನು ಎದ್ಬಿಟ್ಟು ಬನ್ನಿ ನೀವು ನನ್ನ ಜೊತೆ ಬಂದ್ಬಿಡ್ರಿ ಅಂತ ಹೇಳಿದ್ರೆ ಎಲ್ಲರೂ ಒಂದ್ ನಿಮಿಷ ಓಡೋಗ್ಬಿಡ್ತಾರೆ. ಆ ತರ ಒಂದು ಓಕೆನಾ ಇದ್ದಾಗ ಯಾರು ಮಾಡಲ್ಲ ಸರ್, ಸತ್ ಮೇಲೆ ಬರ್ತಾರೆ ಬೇಕಾದ್ರೆ. ಇಲ್ಲ ಸರ್, ಸ್ವಲ್ಪ ಮೆಡಿಸಿನ್ ಸಪೋರ್ಟ್ ಕೊಟ್ಟಿದೆ ಅಂದರೆ ಅಟ್ಲೀಸ್ಟ್ 6 months ಇಲ್ಲ ಅಟ್ಲೀಸ್ಟ್ 5 years. ಇವ್ರಿಗೆ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದೀವಿ, ಎಲ್ಲ ಒಂದು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಚೆನ್ನಾಗಿದ್ಯಾ? ಮನೆಗಿಂತ ಇಲ್ಲಿ ಚೆನ್ನಾಗಿ ನೋಡ್ಕೊತಿದಾರ ನಿಮ್ಮನ್ನ? ಚೆನ್ನಾಗಿ ನೋಡ್ಕೊಂತ ಇದ್ದಾರೆ. ಮನೆ ಚೆನ್ನಾಗಿದ್ಯಾ, ಇಲ್ಲಿ ಚೆನ್ನಾಗಿದ್ಯಾ? ಮನೆ ಮನೆನೇ ಸರ್. ಅಂದ್ರೆ ಇವಾಗ್ಲೂ ಇವ್ರಿಗೆ ಹೆಂಡತಿ ಮಕ್ಳ ಜೊತೆ ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು ಅಂತ ಇವಾಗ ಇವ್ರಿಗೆ ತಲೆಗೆ ಬರ್ತಾ ಇದೆ. ಅದರಿಂದ ನಾನ್ ಚೆನ್ನಾಗ್ ಆಗ್ಬೇಕು ಅಂತ ಇವಾಗ ಹೇಳ್ತಾ ಇದಾರೆ ಇವರು. ಚೆನ್ನಾಗಾದ್ರೆ ಮತ್ತೆ ಮನೆಗೆ ಹೋಗ್ತೀರಾ? ಹೋಗ್ತೀನಿ ಸರ್. ಕುಡಿತೀರಾ ಮತ್ತೆ ಮನೆಗೆ ಹೋಗಿ? ಇಲ್ಲ ಸರ್, ಕುಡಿಲ್ಲ ಸರ್. ಇಷ್ಟು ಪ್ರಾಬ್ಲಮ್ ಬಂತು, ಇನ್ನು ಬುದ್ಧಿ ಕಲೀಲಿಲ್ಲ ಅಂದ್ರೆ. ಕುಡ್ಕೊಂಡು ಎಲ್ಲ ಹೆಲ್ತ್ ಹಾಳು ಮಾಡ್ಕೋತಾರಲ್ಲ, ಅವರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ನೋಡಿ ನಿಮ್ ಸಿಚುವೇಶನ್ ಇವಾಗ್ಲೂ ಎಷ್ಟೋ ಜನ ಜೀವನದಲ್ಲಿ ಚೆನ್ನಾಗಿದ್ದು ದುಶ್ಚಟಗಳಿಗೆ ಅಡಿಕ್ಟ್ ಆಗಿ ಅವ್ರ ಜೀವನ ಅವರೇ ಹಾಳು ಮಾಡ್ಕೊಂತಾ ಇರ್ತಾರೆ. ಅಂತವ್ರಿಗೆ ಏನ್ ಹೇಳ್ತೀರಾ? ಇವಾಗ ನಿಮ್ಗೆ ಆಗಿರುವಂತ ಪರಿಸ್ಥಿತಿನೇ ಹೇಳಿ. ಅಂತವ್ರಿಗೆ ನನ್ಗಾಗಿದ್ದು ಸಿಚುವೇಶನ್ ನಿಮಗ್ ಬರಬಾರ್ದು ಅನ್ನೋಂತ, ಈ ತರ ಆಗುತ್ತೆ ಅನ್ನುವಂಥದ್ದಿದ್ರೆ ಅದು ಮಾಡಬೇಡಿ. ಫ್ಯಾಮಿಲಿ ಇಂಪಾರ್ಟೆಂಟ್, ಬೇರೆ ಇಂಪಾರ್ಟೆಂಟ್ ಏನೂ ಇಲ್ಲ. ಜಾಬ್ ಹೋಗಿದೆ ಅಂದರೆ ಮತ್ತೆ ಇನ್ನೊಂದು ಜಾಬ್ ಸಿಗುತ್ತೆ ಕಂಪಲ್ಸರಿ. ಹೌದು. ಫ್ಯಾಮಿಲಿ ಹೋಗಿದೆ ಅಂದರೆ ಫ್ಯಾಮಿಲಿ ಸಿಗಲ್ಲ. ಫ್ಯಾಮಿಲಿ ತುಂಬ ಇಂಪಾರ್ಟೆಂಟು. ಫ್ಯಾಮಿಲಿ ಇಲ್ಲ ಅಂದರೆ ಏನೂ ಮಾಡೋಕ್ಕೆ ಬರಲ್ಲ. ನಿಮ್ ವೈಫ್ ಮತ್ತೆ ಮಗಳಿಗೆ ಏನಾದ್ರು ಹೇಳೋದಾದ್ರೆ ಏನ್ ಹೇಳ್ತೀರಾ? ನಮ್ಮ ವೈಫು ಅವ್ರು ಮಾತಾಡಕ್ ಇಷ್ಟಪಡ್ತಿಲ್ವಲ್ಲ ನಿಮ್ಮ ಹತ್ರ, ನೀವು ಇಲ್ಲೇನೋ ರಿಕ್ವೆಸ್ಟ್ ಮಾಡ್ಕೊಳಂಗಿದ್ರೆ ಹೇಳಿ. ಹೇಳೋದಾದ್ರೆ ಏನ್ ಹೇಳ್ತೀರಾ ಅಂತ? ನಮ್ಮ ವೈಫ್ಗೆ ಸಾರಿ ಹೇಳ್ತಾ ಇದ್ದೀನಿ, ನಮ್ಮ ಫಾದರ್ಗೆ ಸಾರಿ ಹೇಳ್ತಾ ಇದ್ದೀನಿ. ಮತ್ತೆ ಇದು ರಿಪೀಟ್ ಆಗಲ್ಲ, ಚೆನ್ನಾಗಿ ನೋಡ್ಕೊತೀನಿ. ಮತ್ತು ಇನ್ನು ಮುಂದೆ ಉಮೇಶ್ ಹೆಂಗಿತ್ತು ಆ ಥರನೇ ಇರ್ಬೋದು, ಖಂಡಿತ ಕಂಪಲ್ಸರಿ. ನನಗೆ ಆ ಕಾನ್ಫಿಡೆಂಟ್ ನನಗೆ ಇದೆ. ನನ್ನ ಬೇರೆಯವ್ರದ್ದು ಮೆಸೇಜ್ ಅದೇ ಹೇಳ್ತಾ ಇದ್ದೀನಿ, ಫ್ಯಾಮಿಲಿ ತುಂಬ ಇಂಪಾರ್ಟೆಂಟ್. ಕುಡಿದು ಇಂಪಾರ್ಟೆಂಟ್ ಇಲ್ಲ. ಕುಡಿದು ಅಂದರೆ ಒಂದು ಸತಿ ಕುಡಿತೀವಿ, ಹುಚ್ಚದಲ್ಲಿ ಹೋಗುತ್ತೆ ಅದು ಅಷ್ಟೇ, ಏನೂ ಬರಲ್ಲ. ಫ್ಯಾಮಿಲಿ ಎಲ್ಲ ಇದು ಆಗುತ್ತೆ. ಬೇಡ, ಕುಡಿದು ಬೇಡ ಅಷ್ಟೇ. ಥ್ಯಾಂಕ್ ಯು. ಆರಾಮಾಗಿ ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ನೋಡಿದ್ರಲ್ಲ ಉಮೇಶ್ ಅನ್ನುವಂಥವ್ರು ತುಂಬಾ ಚೆನ್ನಾಗಿ ಹೇಳಿದ್ರು. ಬಟ್ ಕುಡಿತದ ಚಟಕ್ಕೆ ಒಳಗಾಗಿ ಯಾವ ತರ ಸಿಚುವೇಶನ್ ಅವ್ರಿಗೆ ಆಗಿದೆ ಅನ್ನುವಂಥದ್ದು. ಇವಾಗ ಎಲ್ಲ ಇದೆ, ಅವ್ರನ್ನ ಹೆಂಡತಿ ಮಕ್ಕಳನ್ನ ನೋಡ್ತೀನಿ ಅನ್ನೋ ಒಂದು ಕೆಪಾಸಿಟಿ ಇದೆ. ಬಟ್ ಏನ್ ಮಾಡೋದು, ಹೆಲ್ತ್ ಸಪೋರ್ಟ್ ಮಾಡ್ತಾ ಇಲ್ಲ ಅವರಿಗೆ. ಈ ಸಿಚುವೇಶನ್ಗೆ ಅವರೇ ಕಾರಣ ಇದಕ್ಕೆ. ಇನ್ಮಾತ್ರ ಕುಡಿಯೋದ್ ಬಿಡಿ, ಸರಿನಾ? ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ಳಿ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.